ಆಸ್ಪತ್ರೆಯಿಂದ ಅಜಿತ್ ಪವಾರ್ ಪಾರ್ಥಿವ ಶರೀರವನ್ನು ಸ್ಥಳಾಂತರಿಸಲಾಯಿತು. ಬಾರಾಮತಿಯ ಕಾಟೇವಾಡಿ ಗ್ರಾಮದತ್ತ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಂದಿದ್ದಾರೆ. ಅಜಿತ್ ಪವಾರ್ ಸ್ವಗ್ರಾಮವಾದಂತಹ ಬಾರಾಮತಿಯಲ್ಲಿ ನೀರವ ಮೌನ ಮನೆ ಮಾಡಿದೆ. ಕಾಟೇವಾಡಿಯ ತೋಟದ ಮನೆಯಲ್ಲಿ ಅಂತಿಮ ದರ್ಶನ ಪಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಆಸ್ಪತ್ರೆಯಿಂದ ಅಜಿತ್ ಪವಾರ್ ಅವರ ಪಾರ್ಥಿವ ಶರೀರವನ್ನು ಸ್ಥಳಾಂತರಿಸಲಾಗಿದೆ. ಬಾರಾಮತಿಯ ಕಾಟೇವಾಡಿ ಗ್ರಾಮದತ್ತ ಕಾಟೇವಾಡಿಯ ತೋಟದ ಮನೆಯಲ್ಲಿ ಅಂತಿಮ ದರ್ಶನ ಮಾಡೋದಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. 1 ಗಂಟೆಗಳ ಕಾಲ ಸಾರ್ವಜನಿಕರಿಗೆ ಅಂತಿಮ ದರ್ಶನ ಮಾಡೋದಕ್ಕೆ ಬಿಟ್ಟಿದ್ದು, ಬಳಿಕ ವಿದ್ಯಾ ವಿಕಾಸ ಪ್ರತಿಷ್ಠಾನದಲ್ಲಿ ಅಂತಿಮ ದರ್ಶನ ನಡೆಯಿತು. ಪ್ರಧಾನಿ ಮೋದಿ, ಅಮಿತ್ ಶಾ ಆಗಮನ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಆಸ್ಪತ್ರೆಯಿಂದ ಅಜಿತ್ ಪವಾರ್ ಪಾರ್ಥಿವ ಶರೀರವನ್ನು ಸ್ಥಳಾಂತರಿಸಲಾಗಿದೆ. ತಮ್ಮ ಸ್ವಗ್ರಾಮವಾದಂತಹ ಬಾರಾಮತಿ ಕಾಟೇವಾಡಿ ಗ್ರಾಮದತ್ತ ಈಗ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಬಾರಾಮತಿಯಲ್ಲಿ ನೀರವ ಮೌನ ಮರೆ ಮಾಡಿದೆ. ಏನು ಕಾಟೇವಾಡಿಯ ತೋಟದ ಮನೆಯಲ್ಲಿ ಅಂತಿಮ ದರ್ಶನ ಮಾಡೋದಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆ ಮಾಡಿಕೊಂಡಿದ್ರು. 1 ಗಂಟೆಗಳ ಕಾಲ ಸಾರ್ವಜನಿಕ ಅಂತಿಮ ದರ್ಶನ ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಬಳಿಕ ವಿದ್ಯಾ ವಿಕಾಸ ಪ್ರತಿಷ್ಠಾನದಲ್ಲಿ ಅಂತಿಮ ದರ್ಶನ ಮಾಡೋದಕ್ಕೆ ಕೂಡ ಬಿಟ್ಟಿದ್ರು. ಇನ್ನು ಪ್ರಧಾನಿ ಮೋದಿ, ಅಮಿತ್ ಶಾ ಆಗುವಂತಹ ಸಾಧ್ಯತೆ ಹೆಚ್ಚಿನದಾಗಿ ಪ್ರಧಾನಿ ಮೋದಿ, ಅಮಿತ್ ಶಾ ಆಗುವಂತಹ ಸಾಧ್ಯತೆ ಒಂದು ಕಡೆ ಇದ್ದು 1 ಗಂಟೆಗಳ ಕಾಲ ಸಾರ್ವಜನಿಕರಿಗೆ ಅಂತಿಮ ದರ್ಶನವನ್ನು ಕೊಡೋದಕ್ಕೆ ಮುಂದಾದರು. ಆದರೆ ಎಷ್ಟು ಜನ ನೋಡಿ ಆ ನೂಕು ನುಗ್ಗಲು ಮಧ್ಯೆ ಕಾಣೋದಕ್ಕೆ ಬಂದಿದ್ದಾರೆ. ಮಹಾರಾಷ್ಟ್ರದ ಧೀಮಂತ ನಾಯಕನನ್ನು ಕಳೆದುಕೊಂಡಿರೋದು ನಿಜಕ್ಕೂ ಮಹಾರಾಷ್ಟ್ರಿಗರಿಗೆ ಒಂದು ರೀತಿಯ ಸಂಕಷ್ಟ ಎದುರಾಗಿದೆ. ಯಾಕಂತಂದರೆ ಹೇಗೆ ತಮ್ಮ ನಾಯಕನನ್ನು ಕಳೆದುಕೊಂಡ ದುಃಖದಲ್ಲಿದ್ದಾರೆ ಅನ್ನೋದನ್ನು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಬೆಂಬಲಿಗರಾಗಿರ್ಬೋದು, ಕುಟುಂಬದ ವರ್ಗದವರಾಗಿರಬಹುದು. ಅಜಿತ್ ಪವಾರ್ ಅವರಿಲ್ಲ ಅನ್ನೋದು ಈಗ ಸದ್ಯಕ್ಕೆ ನೋವು ಉಂಟಾಗ್ತಾ ಇರೋದು. ಆದರೆ ಇಂತಹ ನಾಯಕನನ್ನು ಕಳೆದುಕೊಂಡಿರುವಂತಹ ಮಹಾರಾಷ್ಟ್ರ ನಿಜಕ್ಕೂ ಅವರ ಕೊಡುಗೆ ಅಪಾರ. ಮಹಾರಾಷ್ಟ್ರದಲ್ಲಿ ಗ್ರಾಮದತ್ತ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಜಿತ್ ಪವಾರ್ ಸ್ವಗ್ರಾಮವಾದಂತಹ ಬಾರಾಮತಿಯಲ್ಲಿ ನೀರವ ಮೌನ ಒಂದು ಕಡೆ ಮನೆ ಮಾಡಿಬಿಟ್ಟಿದೆ. ಬಳಿಕ ವಿದ್ಯಾ ವಿಕಾಸ್ ಪ್ರತಿಷ್ಠಾನ ಬಳಿ ಅಂತಿಮ ದರ್ಶನವನ್ನು ಮಾಡೋದಕ್ಕೆ ಎಲ್ಲ ರೀತಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಅಂತಿಮ ದರ್ಶನವನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜಕೀಯದಲ್ಲಿ ದಾದಾ ಅಂತಾನೆ ಹೆಸರು ಮಾಡಿರುವಂತಹ ಅಜಿತ್ ಪವಾರ್ ಅವರು ಇವತ್ತು ವಿಮಾನ ಪತನಗೊಂಡಂತಹ ದುರ್ಘಟನೆಯಲ್ಲಿ ದುರ್ದೈವಿ ಆಗಿರೋದು ನಿಜಕ್ಕೂ ಬೇಸರದ ಸಂಗತಿ. ಈ ರೀತಿ ಆಗಬಾರ್ದಾಗಿತ್ತು. ಆದರೆ ಒಂದೇನಪ್ಪ ಅಂತಂದರೆ ಎಲ್ರಿಗೂ ಅಚಾನಕ್ಕಾಗಿ ಸಾವು ಬಂದಾಗ ಅಚಾನಕ್ಕಾಗಿ ಹೇಗೋ ಹೊರಟೋಗ್ಬಿಡ್ತಾರೆ. ಆದರೆ ಕೇವಲ 3 ನಿಮಿಷದಲ್ಲಿ ನಾನು ಸಾಯ್ತೀನಿ ಅಂತ ಗೊತ್ತಾದಾಗ ಹೇಗಿತ್ತು ಅವರ ಒಂದು ಭಾವನೆ, ಮನಸ್ಥಿತಿ, ಪರಿಸ್ಥಿತಿ, ಮನೆ ಬಗ್ಗೆ ಏನೆಲ್ಲ ಯೋಚನೆ ಮಾಡಿದ್ರು, ಏನೇನು ಯೋಚನೆ ಮಾಡಿದ್ರು, ಯಾರಿಗೇನು ಸಂದೇಶವನ್ನು ಕೊಡಬೇಕು ಅಂತ ಅಂದ್ಕೊಂಡ್ರು ಗೊತ್ತಿಲ್ಲ. ಬಟ್ 3 ನಿಮಿಷಗಳ ಕಾಲ ಆ ಒಂದು ಅಚಾತುರ್ಯ ನಡೆಯುತ್ತೆ ಅಂತ ಗೊತ್ತಿದ್ರೂ ಆ ಸಾವನ್ನು ಸ್ವೀಕಾರ ಮಾಡ್ಕೊಂಡಿದ್ದಾರಲ್ಲ, ಅದಕ್ಕೆ ಹ್ಯಾಂಡ್ಸ್ ಆಫ್ ಹೇಳಬೇಕಾಗತ್ತೆ. ಆದರೆ ಅಜಿತ್ ಪವಾರ್ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ತ್ಯಜಿಸಿರುವುದು ನಿಜಕ್ಕೂ ಬೇಸರದ ಸಂಗತಿ. ಅವರ ಕುಟುಂಬದವರ ಆಕ್ರಂದನ ಕೂಡ ಅಷ್ಟೇ ಮುಗಿಲು ಮುಡ್ತಾ ಇದೆ. ಅವರ ಧರ್ಮಪತ್ನಿಯವರು ಕೂಡ ಅಷ್ಟೇ. ಜೊತೆಗೆ ಏನು ಎಲ್ಲ ರಾಜಕಾರಣಿಗಳು, ಬೆಂಬಲಿಗರು ಈಗ ಆಲ್ರೆಡಿ ಅಜಿತ್ ಪವಾರ್ ಅವರ ಸ್ವಗ್ರಾಮದತ್ತ ಮುಖ ಮಾಡಿದ್ದಾರೆ. ಏನೇನು ಮೋದಿ ಮತ್ತು ಅಮಿತ್ ಶಾ ಅವರು ಕೂಡ
ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ಸಮಯದಲ್ಲಿ ಬರುವಂತಹ ಸಾಧ್ಯತೆ ಇದೆ. ಆದರೆ ಈ ಬಾರಾಮತಿಯಲ್ಲಿ ಈಗ ನೀರವ ಮೌನ ಎಲ್ಲರಲ್ಲೂ ಮನೆ ಮಾಡಿದೆ. ಎಷ್ಟೋ ಜನ ಅಭಿಮಾನಿಗಳು ಬಂದಿದ್ದಾರೆ ಅವರ ಪಾರ್ಥಿವ ಶರೀರವನ್ನು ಮುಟ್ಟೋದಕ್ಕೆ, ನೋಡೋದಕ್ಕೆ. ಆದರೆ ಅಚಾತುರ್ಯದಲ್ಲಿ ಈ ವಿಮಾನ ಪತನಗೊಂಡಂಥದ್ದು, ಪ್ರೈವೇಟ್ ಜೆಟ್ ಪತನಗೊಂಡಂತಹ ಹಿನ್ನೆಲೆಯಲ್ಲಿ ಏನು ಅಜಿತ್ ಪವಾರ್ ಅವರಿದ್ದಾರೆ, ಅವರು ಸೇರಿದಂತೆ ಮಿಕ್ಕ 5 ಜನ ಕೂಡ ಅಲ್ಲಿ ಸುಟ್ಟು ಕರಕಲಾಗಿದ್ದಾರೆ, ಭಸ್ಮವಾಗಿದ್ದಾರೆ. ಒಬ್ಬ ಸಿಬ್ಬಂದಿ, 2 ಪೈಲಟ್ಗಳು, ಒಬ್ಬ ಬಾಡಿಗಾರ್ಡ್. ನಿಜಕ್ಕೂ ಇದು ದುರ್ದೈವದ ಸಂಗತಿ. 1 ಗಂಟೆಗಳ ಕಾಲ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ.